ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಸಂಜೆ ಟೈಮು ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡೋಣ, ಬ್ರೆಡ್ ಸ್ಯಾಂಡ್ವಿಚ್ನ. ಸೊ ಇದಕ್ಕೆ ಏನೇನು ಐಟಮ್ಸ್ಗಳು ಬೇಕು ಅಂತ ಹೇಳಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರು, ಕರಿಬೇವು, ಉಪ್ಪು, ಜೀರಿಗೆ ಮತ್ತು ಅರಿಶಿನ ಪುಡಿ. 4 ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನಾವು ಉದ್ದುದ್ದವಾಗೂ ಕಟ್ ಮಾಡ್ಕೋಬೋದು. ಈ ಒಂದು ಈರುಳ್ಳಿಗೆ ಅರ್ಧ ಟೊಮೊಟೊ ಸಾಕು. ಅರ್ಧ ಟೊಮೊಟೊನ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು 1/4 ಭಾಗದಷ್ಟು ಕ್ಯಾರೆಟ್ನ ತುರಿದು ಇಟ್ಕೋತಾ ಇದ್ದೀವಿ, ಜೊತೆಗೆ ಕರಿಬೇವು. ಇದಿಷ್ಟನ್ನು ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಬಾಣಲಿನ ಇಟ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಕರಿಬೇವು ಹಾಕ್ಕೊಳ್ಳಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಅದ್ರ ಜೊತೆಗೆ ಟೊಮೊಟೊ ಮತ್ತು ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನಾವು ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಕ್ಯಾಪ್ಸಿಕಮ್ ಅಥವಾ ಎಲೆಕೋಸು ಇವುಗಳನ್ನ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೇ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಖಾರ ಪುಡಿನ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ನಾವು ಯೂಸ್ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಮಕ್ಕಳಿಗೆ ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ಖಾರ ಅನ್ನಿಸ್ಬೋದು. ಸೊ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಅದ್ರ ಬದಲಿಗೆ ಖಾರ ಪುಡಿನ ಹಾಕಿದ್ದೀನಿ. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ನಾವು ಒಂದು ತವನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೋಬೋದು. ಈಗ ಬ್ರೆಡ್ ಸ್ಲೈಸ್ಗಳನ್ನ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡುವಾಗಲೂ ಅಷ್ಟೇ ನಾವು ಬೇಗ ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಸೀದು ಹೋಗುತ್ತೆ. ಸೊ ತುಂಬ ಬ್ರೌನ್ ಆಗೋದು ಬೇಡ, ಈ ಥರ ಲೈಟಾಗಿ ಬ್ರೌನ್ ಆದರೆ ಸಾಕು. ಸೊ ಈಗ ಬ್ರೆಡ್ ಸ್ಲೈಸ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬ್ರೆಡ್ ಸ್ಲೈಸ್ನ ಇಟ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋಂಥ ಸ್ಟಫಿಂಗ್ನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬೇಕು ಅಂತಂದರೆ ಹಸಿ ಸೌತೆಕಾಯಿನ ಕೂಡ ಹಾಕೋಬೋದು. ನಾನು ಮಾಡ್ಕೊಡೋಂಥ ಸ್ಟಫಿಂಗ್ ಕರೆಕ್ಟಾಗಿ 2 ಬ್ರೆಡ್ಡಿಗೆ ಸರಿ ಹೋಗಿದೆ. ನೀವು ಬೇಕು ಅಂತಂದರೆ ಇದನ್ನೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. 2 ಈರುಳ್ಳಿ ತೊಗೊಳ್ಳಿ, ಅದಕ್ಕೆ 1 ಟೊಮೊಟೊ ಸಾಕು, ಅರ್ಧ ಕ್ಯಾರೆಟ್ ಸಾಕಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಅದ್ರ ಮೇಲೆ ಇನ್ನೆರಡು ಬ್ರೆಡ್ ಸ್ಲೈಸ್ ಇತ್ತಲ್ಲ ಅದನ್ನು ಇಟ್ಕೊಂಡು ಕಟ್ ಮಾಡಿ ಮಕ್ಕಳಿಗೆ ಇಷ್ಟ ಆಗೋ ಥರ ಟೊಮೊಟೊ ಕೆಚಪ್ಪು ಅಥವಾ ಪೀನಟ್ ಬಟರು ಯಾವುದನ್ನಾದರೂ ಹಾಕ್ಕೊಡ್ಬೋದು. ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.